ಭಾಗ 1 ಹೊಸ ಪಂಪ್ ಸೆಟ್ ಮತ್ತು ಮಾಲತಿಯ ಕುತೂಹಲ. ಹಳ್ಳಿಯ ತೋಟದ ಅಂಚಿನಲ್ಲಿ ಮಂಜನ ಅಡಿಕೆ ತೋಟವಿತ್ತು. ಬೇಸಿಗೆ ಕಾಲ ಶುರುವಾಗಿದ್ದರಿಂದ ಗಿಡಗಳಿಗೆ ನೀರುಣಿಸಲು ಮಂಜ ಹೊಸದಾಗಿ ಒಂದು ಅತ್ಯಂತ ಶಕ್ತಿಯುತವಾದ ಮೋಟಾರ್ ಪಂಪ್ ಸೆಟ್ ಮತ್ತು ಉದ್ದನೆಯ ಕಪ್ಪು ಪೈಪ್ಗಳನ್ನು ತರಿಸಿದ್ದ. ಆ ಹೊಸ ಮಿಷನ್ನ ಸದ್ದು ಮತ್ತು ಅದರ ಕಾರ್ಯಕ್ಷಮತೆಯ ಬಗ್ಗೆ ಇಡೀ ಹಳ್ಳಿಯಲ್ಲಿ ದೊಡ್ಡ ಸುದ್ದಿಯಾಗಿತ್ತು. ಮಂಜ ಏನೋ ಹೊಸದು ತರಿಸಿದ್ದಾನೆ, ಅದು ಶುರುವಾದ್ರೆ ಸಾಕು ಇಡೀ ತೋಟವೇ ನಡುಗುತ್ತೆ ಎಂದು ಜನ ಮಾತನಾಡಿಕೊಳ್ಳುತ್ತಿದ್ದರು. ಅಂದು ಮಧ್ಯಾಹ್ನ ಬಿಸಿಲು ನೆತ್ತಿಗೆ ಏರಿ ಬೆವರು ಇಳಿಯುತ್ತಿದ್ದಾಗ ಮಾಲತಿ ತನ್ನ ಹಳೆಯ ಕೊಡವನ್ನು ಹಿಡಿದು ನೀರು ಕೇಳುವ ನೆಪದಲ್ಲಿ ಮಂಜನ ತೋಟಕ್ಕೆ ಬಂದಳು. ಮಂಜ ಕೆರೆಯ ಪಕ್ಕದ ಸಣ್ಣ ಗುಡಿಸಿಲಿನಲ್ಲಿ ಕುಳಿತು ಆ ಉದ್ದನೆಯ ಪೈಪ್ಗಳನ್ನು ಪಂಪ್ಗೆ ಜೋಡಿಸಲು ಹರಸಾಹಸ ಪಡುತ್ತಿದ್ದ. ಅವನು ಬೆವರಿನಿಂದ ಪೂರ್ತಿ ಒದ್ದೆಯಾಗಿದ್ದರೂ ಆ ಹೊಸ ಯಂತ್ರವನ್ನು ಸರಿಯಾದ ಜಾಗಕ್ಕೆ ಕೂರಿಸುವ ಭರದಲ್ಲಿದ್ದ. ಮಾಲತಿ ಮೆಲ್ಲಗೆ ಅವನ ಹತ್ತಿರ ಬಂದು ಕೊಡವನ್ನು ಕೆಳಗಿಟ್ಟು, ಏನು ಮಂಜಣ್ಣ, ಇವತ್ತು ಏನೋ ತುಂಬಾ ಕಷ್ಟ ಪಟ್ಟಿದ್ದೀಯಾ ಅನ್ಸುತ್ತೆ. ಹೊಸದಾಗಿ ಏನೋ ತರಿಸಿದ್ದೀಯಾ ಅಂತೆ, ಅದರ ಸೌಂಡ್ ಇಲ್ಲಿಯವರೆಗೂ ಕೇಳಿಸ್ತಿದೆ. ಏನದು ಅಷ್ಟೊಂದು ಪವರ್ಫುಲ್ ಆಗಿದೆಯಾ ಎಂದು ತುಂಟ ನಗೆಯೊಂದಿಗೆ ಕೇಳಿದಳು. ಮಂಜ ಅವಳತ್ತ ತಿರುಗಿ ನೋಡಿ ಮುಖ ಒರೆಸಿಕೊಳ್ಳುತ್ತಾ ಮುಗುಳ್ನಕ್ಕು, ಬಾ ಮಾಲತಿ, ಹೌದು ಈ ಸಾರಿ ಸಿಟಿಯಿಂದ ಬಹಳ ಸ್ಪೆಷಲ್ ಆಗಿರೋದನ್ನೇ ತರಿಸಿದ್ದೀನಿ. ಹಳೆಯದು ತುಂಬಾ ವೀಕ್ ಆಗಿತ್ತು, ಕೆಲಸ ಮಾಡೋವಾಗ ಮಧ್ಯದಲ್ಲೇ ಉಸಿರು ಕಟ್ಟಿ ನಿಂತು ಹೋಗ್ತಿತ್ತು. ಅದಕ್ಕೆ ಈ ಸಲ ಯಾವುದೇ ತೊಂದರೆ ಆಗಬಾರದು ಅಂತ ತುಂಬಾನೇ ದೊಡ್ಡದಾದ ಮತ್ತು ಗಟ್ಟಿಯಾದ ಮಿಷನ್ ಸೆಟ್ ಮಾಡ್ತಿದ್ದೀನಿ. ಇದರ ಕೆಪಾಸಿಟಿ ನೋಡಿದ್ರೆ ನಿನಗೆ ಆಶ್ಚರ್ಯ ಆಗುತ್ತೆ. ಒಮ್ಮೆ ಇದು ಲಯಕ್ಕೆ ಬಂತು ಅಂದ್ರೆ ನಿಲ್ಲಿಸೋದು ನನ್ನ ಕೈಯಲ್ಲೂ ಇರೋದಿಲ್ಲ, ಅಷ್ಟೊಂದು ವೇಗವಾಗಿ ಇದು ಕೆಲಸ ಮಾಡುತ್ತೆ ಎಂದನು. ಮಾಲತಿ ಆ ಪಂಪ್ ಸೆಟ್ ಹತ್ತಿರ ಹೋಗಿ ಕುತೂಹಲದಿಂದ ಅದನ್ನು ಕೆಳಗಿನಿಂದ ಮೇಲಿನವರೆಗೂ ನೋಡುತ್ತಾ, ಅಬ್ಬಾ, ಇದು ನೋಡೋಕೆ ಯಾಕೋ ತುಂಬಾ ವಿಚಿತ್ರವಾಗಿದೆ ಮಂಜಣ್ಣ. ಇದರ ಪೈಪ್ ಕೂಡ ತುಂಬಾನೇ ಉದ್ದವಾಗಿದೆ ಮತ್ತು ದಪ್ಪವಾಗಿದೆ ಅಲ್ವಾ. ಇಷ್ಟೊಂದು ಭಾರ ಇರೋದನ್ನ ಸರಿಯಾಗಿ ಹ್ಯಾಂಡಲ್ ಮಾಡೋಕೆ ನಿನಗೆ ಒಬ್ಬನಿಗೆ ಆಗುತ್ತಾ, ಯಾರಾದರೂ ಸಹಾಯಕ್ಕೆ ಬೇಕಾ ಎಂದು ಮೆಲ್ಲಗೆ ಅವನ ತೋಳನ್ನು ಮುಟ್ಟಿ ಕೇಳಿದಳು. ಮಂಜ ಪೈಪ್ನ ತುದಿಯನ್ನು ಗಟ್ಟಿಯಾಗಿ ಹಿಡಿದು ಅದನ್ನು ಮೋಟಾರ್ಗೆ ಸರಿಯಾದ ರಂಧ್ರಕ್ಕೆ ಸೇರಿಸಲು ಪ್ರಯತ್ನಿಸುತ್ತಾ, ಅದಕ್ಕೆ ಅಲ್ವಾ ನಾನು ಇಷ್ಟೊತ್ತು ಬೆವರಿಳಿಸಿ ಕಷ್ಟಪಡ್ತಿರೋದು. ಸರಿಯಾದ ಜಾಗಕ್ಕೆ ಇದನ್ನ ಲಬಕ್ಕಂತ ಕೂರಿಸೋವರೆಗೂ ನಂಗೆ ಸಮಾಧಾನ ಇಲ್ಲ. ಒಮ್ಮೆ ಇದು ಫಿಟ್ ಆಯ್ತು ಅಂದ್ರೆ ಆಮೇಲೆ ನೋಡು ಇದರ ಆಟ. ನಿನ್ನ ಗದ್ದೆಯ ಪ್ರತಿ ಮೂಲೆಯನ್ನು ಒದ್ದೆ ಮಾಡೋ ಜವಾಬ್ದಾರಿ ನಂದು. ಇದರ ಫೋರ್ಸ್ ತಡೆಯೋಕೆ ನಿನಗೆ ಧೈರ್ಯ ಬೇಕು ಅಷ್ಟೇ, ಆಮೇಲೆ ಹದವರಿತು ನೀನು ನೀರು ಹಿಡಿಯಬೇಕು ಎಂದು ಕಣ್ಣು ಮಿಟುಕಿಸಿದನು. ಮಾಲತಿ ಅವನಿಗೆ ತಿಳಿಯದಂತೆ ಅವನ ಗಟ್ಟಿಯಾದ ದೇಹದ ಬಲವನ್ನು ಗಮನಿಸುತ್ತಾ, ನಿನ್ನ ಕೆಪಾಸಿಟಿ ಬಗ್ಗೆ ನಂಗೆ ಮೊದಲೇ ನಂಬಿಕೆ ಇದೆ ಮಂಜಣ್ಣ. ಆದ್ರೆ ತುಂಬಾ ಫೋರ್ಸ್ ಹಾಕಿ ಗಿಡಗಳಿಗೆ ತೊಂದರೆ ಮಾಡಬೇಡ, ಯಾವುದಕ್ಕೂ ಮೊದಲನೇ ಸಲ ಅಲ್ವಾ. ಮೆಲ್ಲಗೆ ಶುರು ಮಾಡು, ಆಮೇಲೆ ಹದ ನೋಡಿ ಬೇಕಾದ್ರೆ ಸ್ಪೀಡ್ ಜಾಸ್ತಿ ಮಾಡಬಹುದು. ಅಂದಹಾಗೆ ಈ ಪೈಪ್ ಇಷ್ಟು ಉದ್ದ ಇದೆಯಲ್ಲ, ಇದು ಎಲ್ಲ ಕಡೆಗೂ ತಲುಪುತ್ತಾ ಎಂದು ಪ್ರಶ್ನಿಸಿದಳು. ಮಂಜ ಪಂಪ್ನ ಸ್ವಿಚ್ ಹತ್ತಿರ ಕೈ ಹಾಕುತ್ತಾ, ಖಂಡಿತ ಮಾಲತಿ, ಇದು ಎಲ್ಲಿಯವರೆಗೂ ಬೇಕಾದರೂ ಚಾಚಿಕೊಳ್ಳುತ್ತೆ. ಒಮ್ಮೆ ಕರೆಂಟ್ ಪಾಸ್ ಆಯ್ತು ಅಂದ್ರೆ ಸಾಕು, ಇದು ಮಾಡುವ ಸದ್ದಿಗೆ ನೀನೇ ಮರುಳಾಗುತ್ತೀಯಾ. ಇವತ್ತು ರಾತ್ರಿ ಈ ಪಂಪ್ ಸೆಟ್ ಪೂರ್ತಿ ಕೆಲಸ ಮುಗಿಸಿ ಗದ್ದೆ ತುಂಬುವವರೆಗೂ ನಾನು ಇಲ್ಲೇ ಇರ್ತೀನಿ ಎಂದು ಹೇಳಿದನು. ಮಂಜನ ಕೆಲಸದ ವೇಗ ಹೆಚ್ಚಾಯಿತು ಮತ್ತು ಮಾಲತಿಯ ತುಂಟ ಮಾತುಗಳು ಆ ತೋಟದ ಕಾಕಲೆಯನ್ನು ಇನ್ನೂ ಸ್ವಲ್ಪ ಹೆಚ್ಚಿಸಿದವು. ಅವರ ಸಂಭಾಷಣೆ ಕೇವಲ ಪಂಪ್ ಸೆಟ್ ಬಗ್ಗೆಯಾಗಿರದೆ ಹೊಸದೊಂದು ರೋಚಕ ಕಥೆಯ ಆರಂಭಕ್ಕೆ ಮುನ್ನುಡಿ ಬರೆದಂತಿತ್ತು.